ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಅಮ್ಮ ಮಗನ ದರ್ಪದ ಮತ್ತೊಂದು ಸುದ್ದಿ ಸ್ಫೋಟಗೊಳ್ತಾ ಇದೆ. ಇದು ಬುಧವಾರದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಅಮ್ಮ ಮಗನ ದರ್ಪದ ಮತ್ತೊಂದು ಸುದ್ದಿ ಸ್ಫೋಟಗೊಳ್ತಾ ಇದೆ. ಏನಾ ದರ್ಪ? ಯಾವ ರೀತಿಯಲ್ಲಿ ದೌರ್ಜನ್ಯ ಎಸಗಿದ್ದಾರೆ? ಏನ್ ಆರೋಪ ಕೇಳಿ ಬರ್ತಾ ಇದೆ? ಯಾವ ಕುಟುಂಬದ ವಿರುದ್ಧ ಕೇಳಿ ಬರ್ತಿರುವಂತಹ ಆರೋಪ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ. ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೂ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಭವಾನಿ ರೇವಣ್ಣ ಒದ್ದಿದ್ದಕ್ಕೆ ನನಗೆ ಅಬಾರ್ಷನ್ ಆಯ್ತು ಅಂತ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕನ ಪತ್ನಿ ಶಿಲ್ಪಾ ಹೇಳಿದ್ದಾರೆ. ಕಾರು ಚಾಲಕ ಕಾರ್ತಿಕ್ ಪತ್ನಿ ಶಿಲ್ಪಾ ಸ್ಫೋಟಕ ಆರೋಪ ಮಾಡ್ತಾ ಇದ್ದಾರೆ. ಬಲವಂತವಾಗಿ ನನ್ನಿಂದ ಆಸ್ತಿ ಬರೆಸ್ಕೊಂಡ್ರು, ಕಿಡ್ನಾಪ್ ಮಾಡಿದ್ರು ಅಂತ ಕಾರ್ತಿಕ್ ಆರೋಪಿಸಿದ್ರು. ಈಗ ಕಾರ್ತಿಕ್ ಪತ್ನಿ ಶಿಲ್ಪಾ ಕೂಡ ಆರೋಪಿಸ್ತಾ ಇದ್ದಾರೆ, ಭವಾನಿ ರೇವಣ್ಣ ಒದ್ದಿದ್ದಕ್ಕೆ ನನಗೆ ಅಬಾರ್ಷನ್ ಆಯ್ತು ಅಂತ. ಭವಾನಿ ರೇವಣ್ಣ ವಿರುದ್ಧ ಮತ್ತೂ ಒಂದು ಗಂಭೀರ ಆರೋಪ ಇದು. ಇದು ಭವಾನಿ ರೇವಣ್ಣ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಮತ್ತೊಂದು ಗಂಭೀರವಾದಂತಹ ಆರೋಪ. ಭವಾನಿ ರೇವಣ್ಣ ಹಲ್ಲೆ ಬಳಿಕ 3 ತಿಂಗಳ ಗರ್ಭಿಣಿ ಶಿಲ್ಪಾಗೆ ಗರ್ಭಪಾತ. ಹಲ್ಲೆ ವಿಚಾರವನ್ನ ಬಾಯ್ಬಿಟ್ರೆ ಕುಟುಂಬವನ್ನೇ ಮುಗಿಸೋದಾಗಿ ಬೆದರಿಕೆ ಹಾಕಿದ್ರಂತೆ. ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾರ್ತಿಕ್ ಪತ್ನಿ ಶಿಲ್ಪಾ ಈ ರೀತಿ ಆರೋಪವನ್ನ ಮಾಡಿದ್ದಾರೆ. ಭವಾನಿ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಪತ್ನಿ ಶಿಲ್ಪಾ ಈ ರೀತಿಯಾದ ಸ್ಫೋಟಕವಂತ ಆದಂತಹ ಆರೋಪ ಮಾಡಿದ್ದಾರೆ. ಭವಾನಿ ರೇವಣ್ಣ ಒದ್ದಿದ್ದಕ್ಕೆ ನನಗೆ ಅಬಾರ್ಷನ್ ಆಯ್ತು ಅಂತ ಹೇಳಿದ್ದಾರೆ. ಭವಾನಿ ರೇವಣ್ಣ ಹಲ್ಲೆ ಬಳಿಕ 3 ತಿಂಗಳ ಗರ್ಭಿಣಿ ಶಿಲ್ಪಾಗೆ ಹಾಗಾದ್ರೆ ಗರ್ಭಪಾತ ಆಯ್ತು. ಹಲ್ಲೆ ವಿಚಾರವನ್ನ ಬಾಯಿ ಬಿಟ್ರೆ ಕುಟುಂಬವನ್ನೇ ಮುಗಿಸಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಸಹ ನೀಡಿದ್ರಂತೆ. ಹಾಗಾಗಿನೇ ಅವರು ಹೆದರಿದ್ರು ಅಂತ ಕಾಣಿಸುತ್ತೆ. ಒಟ್ಟಾರೆ ಈಗ ಕಾರ್ತಿಕ್ ಪತ್ನಿ ಅಂದ್ರೆ ಮಾಜಿ ಕಾರು ಚಾಲಕನ ಪತ್ನಿ ಏನಿದ್ದಾರೆ ಶಿಲ್ಪಾ ಅವರು ಈ ರೀತಿಯಾದಂತಹ ಆರೋಪ ಮಾಡ್ತಾ ಇದ್ದಾರೆ. ಗಂಭೀರವಾದಂತಹ ಆರೋಪ. ನಾನು 3 ತಿಂಗಳ ಪ್ರೆಗ್ನೆನ್ಸಿಯಲ್ಲಿದ್ದೆ, ಆಗ ನನಗೆ ಒದ್ದಿದ್ರಿಂದಾಗಿ ನನಗೆ ಅಬಾರ್ಷನ್ ಆಯ್ತು ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಗತಿ, ನಾವು ನಿನ್ನೆ ಬ್ರೇಕ್ ಮಾಡಿದ್ವಿ ಈ ಸುದ್ದಿಯನ್ನ. ಪ್ರಮುಖವಾಗಿ ಆ ಕಾರು ಚಾಲಕ ಏನಿದ್ದಾರೆ ಕಾರ್ತಿಕ್ ಅವರು ಒಂದು ಬಹಳ ಗಂಭೀರ ಆರೋಪ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ. ಬಲವಂತವಾಗಿ ನಮ್ಮನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ನಮ್ಮ ಆಸ್ತಿಯನ್ನ ಬರೆಸ್ಕೊಂಡಿದ್ದಾರೆ. ತಮ್ಮ ಸ್ನೇಹಿತರ ಹೆಸರಿಗೆ ಆಸ್ತಿಯನ್ನ ಬರೆಸ್ಕೊಂಡಿದ್ದಾರೆ. 13.5 ಎಕರೆಯನ್ನ ಈಗ ನಾನು ಕಷ್ಟಪಟ್ಟು ದುಡಿದು ಸಂಪಾದಿಸಿದಂತಹ ಆ ಖರೀದಿಸಿದಂತಹ ಆಸ್ತಿ ಏನಿತ್ತು ಆ ಜಮೀನನ್ನ ಈಗ ಬಲವಂತವಾಗಿ ದೌರ್ಜನ್ಯ ಎಸಗಿ ನಮ್ಮಿಂದ ಬರೆಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಮಾಡಿದ್ರು. ಜೊತೆಗೆ ಈಗ ಮತ್ತೂ ಒಂದು ಗಂಭೀರ ಆರೋಪ ಅಂತಂದ್ರೆ ಆ ರೀತಿ ಕಿಡ್ನಾಪ್ ಮಾಡಿ ದೌರ್ಜನ್ಯ ಎಸಗಿ ಬಲವಂತ ಮಾಡುವಂತ ಸಂದರ್ಭದಲ್ಲಿ ನನ್ನ ಪತ್ನಿಗೆ ಒದ್ದಿದ್ದಾರೆ ಭವಾನಿ ರೇವಣ್ಣ ಅನ್ನುವಂತ ಆರೋಪ ಮಾಡಿದ್ರು. ಈಗ ಭವಾನಿ ರೇವಣ್ಣ ಅವರ ಈ ಒಂದು ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ತಿಕ್ ಅವರ ಪತ್ನಿ ಶಿಲ್ಪಾ ಕೂಡ ಮಾತನಾಡಿದ್ದಾರೆ. ಯಾವ ರೀತಿಯಲ್ಲಿ ತನಗೆ ಅನ್ಯಾಯ ಆಯ್ತು ಅಂತ ಅವರು ವಿವರಿಸ್ತಾ ಇದ್ದಾರೆ. ಭವಾನಿ ರೇವಣ್ಣ ಒದ್ದಿದ್ದಕ್ಕೆ ನನಗೆ ಅಬಾರ್ಷನ್ ಆಯ್ತು ಅಂತ ಕಾರ್ತಿಕ್ ಪತ್ನಿ ಶಿಲ್ಪಾ ತಿಳಿಸಿದ್ದಾರೆ. ಸ್ಫೋಟಕ ಆರೋಪ. ಭವಾನಿ ರೇವಣ್ಣ ವಿರುದ್ಧ ಭಾರಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಭವಾನಿ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಅವರ ಪತ್ನಿ ಶಿಲ್ಪಾ. ಬುಧವಾರದ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ನೋಡ್ತಾ ಇದ್ದೀವಿ. ನಿನ್ನೆ ಸುವರ್ಣ ನ್ಯೂಸ್ ನಲ್ಲಿ ಕಾರ್ತಿಕ್ ನೇರವಾಗಿ ಬಂದು ತಮಗಾದ ಅನ್ಯಾಯವನ್ನ ತಾವು ಮಾಡ್ತಾ ಇರುವಂತಹ ಆರೋಪವನ್ನ ಎಳೆಯಾಗಿ ಬಿಚ್ಚಿಟ್ರು. ಈಗ ಮತ್ತೂ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು ಅವರ ಪತ್ನಿ ಶಿಲ್ಪಾ ಮಾಡ್ತಾ ಇರುವಂತಹ ಸ್ಫೋಟಕ ಆರೋಪ. ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ನಿನ್ನೆ ನಾವು ತೋರಿಸಿದಂತಹ ಸಿಸಿಟಿವಿಯ ದೃಶ್ಯ ಹೇಗೆ ಕಿಡ್ನಾಪ್ ಮಾಡಲಾಯಿತು ಅಂದ್ರೆ ನಮ್ ಜೊತೆ ಬನ್ನಿ, ಇಲ್ಲಿಗೆ ಮಾತುಕತೆ ಆಡಬೇಕಿದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು ಪೊಲೀಸೇ ಬಂದು ಕರ್ಕೊಂಡು ಹೋದ್ರು ನನ್ನ ಪತ್ನಿಯನ್ನ. ಆ ಬಳಿಕ ನಮ್ಮ ಮೇಲೆ ದೌರ್ಜನ್ಯ ಎಸಗಲಾಯಿತು ಅಂತ ಕಾರ್ತಿಕ್ ಆರೋಪಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಸಿಸಿಟಿವಿಯ ವಿಜುವಲ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಆಸ್ತಿ ಕಬಳಿಸಲು ಮಾಜಿ ಕಾರು ಚಾಲಕನ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರಜ್ವಲ್ ರೇವಣ್ಣ ಭವಾನಿ ರೇವಣ್ಣ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಾರು ಚಾಲಕ ಕಾರ್ತಿಕ್ ಪತ್ನಿ ಶಿಲ್ಪಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಾರು ಚಾಲಕರಾಗಿರುವಂತಹ ಕಾರ್ತಿಕ್ ಅವರ ಪತ್ನಿ ಶಿಲ್ಪಾ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಬಲವಂತವಾಗಿ ಆಸ್ತಿ ಬರೆಸಿಕೊಂಡ ಆರೋಪ ಮಾಡಿದ್ರು. 2023 ಮಾರ್ಚ್ 12ರಂದು ನಡೆದ ಘಟನೆಯನ್ನ ಬಿಚ್ಚಿಟ್ಟಿದ್ದಾರೆ ಕಾರ್ತಿಕ್ ಪತ್ನಿ. ಪಿಎಸ್ಐ ವಿನಯ್ ರೆಡ್ ಕಾರ್ ನಲ್ಲಿ ಮನೆಗೆ ಬಂದು ಕರೆದುಕೊಂಡು ಹೋದ್ರು. 3 ತಿಂಗಳ ಗರ್ಭಿಣಿ ಅಂತ ಪಿಎಸ್ಐಗೆ ಮನೆಯಿಂದ ಹೊರಡುವಾಗ್ಲೇ ನಾನು ಹೇಳಿದ್ದೆ. ಆದ್ರೂ ಭವಾನಿ ಮೇಡಮ್, ಪ್ರಜ್ವಲ್ ರೇವಣ್ಣ ಇಬ್ರು ನನಗೆ ಹೊಡೆದ್ರು. ತೋಟ ಬರೆದು ಕೊಡೋಕ್ ಹೇಳು, ಇಲ್ಲ ಅಂದ್ರೆ ಕೊಲೆ ಮಾಡ್ತೀವಿ ಅಂದ್ರು ಅಂತ ಶಿಲ್ಪಾ ಹೇಳಿದ್ದಾರೆ. ನನಗೆ ನಮ್ಮ ಮನೆಯವರ ಮೇಲೆ ಪ್ರಜ್ವಲ್ ಭವಾನಿ ಹಲ್ಲೆ ಮಾಡಿದ್ರು. ಕಾಲಿನಿಂದ ಒದ್ದಾಗ 3 ತಿಂಗಳ ಗರ್ಭಿಣಿ ಆಗಿದ್ರಿಂದ ನೋವನ್ನ ತಡೆಯೋದಕ್ಕೆ ಆಗ್ಲಿಲ್ಲ. ಇದು ಶಿಲ್ಪಾ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನೀಡಿರುವಂತಹ ಹೇಳಿಕೆ. ಘಟನೆ ಬಗ್ಗೆ ನಾನು ನೋವನ್ನ ತಡೆಯೋದಕ್ಕೆ ಆಗದೆ ತಲೆ ಸುತ್ತಿ ಕೆಳಗೆ ಬಿದ್ದೆ. ಮುಂದೇನಾಯ್ತು ನನಗೆ ಗೊತ್ತಾಗ್ಲಿಲ್ಲ ಅಂತ ಶಿಲ್ಪಾ ಹೇಳಿದ್ದಾರೆ. ಮೇಡಮ್ ನನಗೆ ಒದ್ರು, ಅದರಿಂದಲೇ ನನಗೆ ಅಬಾರ್ಷನ್ ಆಯ್ತು. ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಅವರ ಪತ್ನಿ ಶಿಲ್ಪಾ ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ. 2023 ಮಾರ್ಚ್ 12 ಅಂದು ನಡೆದಂತಹ ಘಟನೆಯನ್ನ ನಿನ್ನೆ ಕಾರ್ತಿಕ್ ಕೂಡ ವಿವರಿಸಿದ್ರು. ಈಗ ಅವರ ಪತ್ನಿ ಶಿಲ್ಪಾ ತಮ್ಮ ಜೊತೆ ಏನಾಯ್ತು, ಯಾವ ರೀತಿ ದೌರ್ಜನ್ಯ ಆಯ್ತು ಅನ್ನೋದನ್ನ ಎಳೆಯಾಗಿ ಬೆಚ್ಚಿಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಬಲವಂತವಾಗಿ ತಮ್ಮ ಆಸ್ತಿಯನ್ನ ಬರೆಸ್ಕೊಂಡಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್. ಜೊತೆಗೆ ಅವರ ಪತ್ನಿ ಶಿಲ್ಪಾ ಕೂಡ ಈಗ ಆರೋಪಿಸ್ತಾ ಇರುವಂತದ್ದು, ನಮ್ಮನ್ನ ಕರೆದುಕೊಂಡು ಹೋಗಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು. ನಾನು 3 ತಿಂಗಳ ಗರ್ಭಿಣಿ ಅಂತ ಹೇಳಿದ್ರು ಕೂಡ ನನಗೆ ಒದ್ರು. ಮೇಡಮ್ ಒದ್ದಿದ್ರಿಂದಾಗಿ ನನಗೆ ಅಬಾರ್ಷನ್ ಆಯ್ತು ಅನ್ನುವಂತಹ ಭಾರಿ ಗಂಭೀರ ಆರೋಪವನ್ನ ಈಗ ಕಾರ್ತಿಕ್ ಪತ್ನಿ ಶಿಲ್ಪಾ ಹೇಳಿದ್ದಾರೆ. ಸುವರ್ಣ ನ್ಯೂಸ್ಗೆ ಮಾತನಾಡಿದ್ದಾರೆ ಕಾರ್ತಿಕ್ ಪತ್ನಿ ಶಿಲ್ಪಾ. ಮೇಡಮ್ ನನಗೆ ಒದ್ರು, ಅದರಿಂದ ನನಗೆ ಗರ್ಭಪಾತ ಆಯ್ತು. ತೋಟ ಬರೆದು ಕೊಡೋದಕ್ಕೆ ಹೇಳು, ಇಲ್ಲ ಅಂದ್ರೆ ಕೊಲೆ ಮಾಡ್ತೀವಿ ಅಂತಂದ್ರು. ಅಂದ್ರೆ ಕಾರ್ತಿಕ್ ಪತ್ನಿ ಶಿಲ್ಪಾ ಮೇಲೆ ಹಲ್ಲೆ ಮಾಡಿ ಕಾರ್ತಿಕ್ ಆ ಆಸ್ತಿಯನ್ನ ಬರೆದು ಕೊಡುವಂತೆ ಮಾಡಿದ್ದಾರೆ ಭವಾನಿ ರೇವಣ್ಣ ಮತ್ತವರ ಪುತ್ರ ಅನ್ನೋದು ಈಗ ಕಾರ್ತಿಕ್ ಮತ್ತು ಶಿಲ್ಪಾ ಮಾಡ್ತಾ ಇರುವಂತಹ ಆರೋಪ. ಸುವರ್ಣ ನ್ಯೂಸ್ಗೆ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಪತ್ನಿ ಶಿಲ್ಪಾ ಪ್ರತಿಕ್ರಿಯಿಸಿದ್ದಾರೆ. ಹಾಸನ ಲೋಕಸಭಾ ಸದಸ್ಯರಾದಂತಹ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಾಯಿ ಭವಾನಿ ರೇವಣ್ಣ ಅವರು ಅವರ ಡ್ರೈವರ್ ಆಗಿದ್ದ ಕಾರ್ತಿಕ್ ಅವರಿಂದ ಬಲವಂತವಾಗಿ 13.5 ಎಕರೆ ಜಮೀನನ್ನು ಬರೆಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಈಗಾಗಲೇ ದೂರನ್ನು ಸಹ ಕಾರ್ತಿಕ್ ಅವರು ನೀಡಿದ್ದಾರೆ. ಅವತ್ತಿನ ಸಂದರ್ಭದಲ್ಲಿ ರೇವಣ್ಣವರ ಮನೆಗೆ ಕರೆಸ್ಕೊಂಡಿದ್ದ್ಯಾರು, ಏನಾಯಿತು, ಇದ್ರ ಬಗ್ಗೆ ಮಾತಾಡೋದಕ್ಕೆ ಡ್ರೈವರ್ ಆಗಿದ್ದಂಥ ಕಾರ್ತಿಕ್ ಅವರ ಪತ್ನಿ ಶಿಲ್ಪಾ ನಮ್ಮ ಜೊತೆ ಯಾರನ್ನು ಮಾತಾಡ್ಸೋಣ. ನಿಮ್ಮನ್ನು ಯಾರು ಬಂದಿದ್ರು, ಯಾರು ಕರ್ಕೊಂಡು ಹೋದ್ರು, ಏನಾಯ್ತು ಅವತ್ತು ಘಟನೆ? PSI ವಿನಯ್ ಬಂದಿದ್ರು ರೆಡ್ ಕಲರ್ ಕಾರದಲ್ಲೇ. ಇದು ನಾವು ಡೋರ್ ಹಾಕೊಂಡು ಆಲ್ರೆಡಿ ಮನಗಿದ್ವಿ. ನಮ್ಮ ಮನೆಯವ್ರು ಮಟನ್ ಅಂಗಡಿಗೆ ಹೋಗಿದ್ರು. ಅಲ್ಲಿಂದ ಮತ್ತೆ ಅವ್ರು ಡೋರ್ ಲಾಕ್ ಮಾಡಿದಾಗ ನಾನು ಓಪನ್ ಮಾಡಿಬಿಟ್ಟು ಇದು ರೇವಣ್ಣ ಸಾಹೇಬ್ರ ಮನೆಗೆ ಬನ್ನಿ, ನಿಮ್ಮ ಯಜಮಾನ್ರಿದ್ದಾರೆ ಅಂತ ಕರೀತಾರೆ. ಅದಕ್ಕೆ ನಾವು ಇಲ್ಲ ನಮ್ಮ ಮನೆಯವ್ರನ್ನ ಕೇಳಬೇಕು, ಏನಕ್ಕೆ ಬರೋದು ಅಂತ ಕೇಳಿದಾಗ, ಇಲ್ಲ ನೀವು ಬರದೇ ಇದ್ದರೆ ಹೊಡೆದ್ಬಿಟ್ಟು ಹೇಳ್ಕೊಂಡು ಹೋಗಬೇಕಾಗುತ್ತೆ, ಕಾರ್ತಿಕ್ ಅವ್ರು ಅಲ್ಲೇ ಇದ್ದಾರೆ, ಕರ್ಕೊಬರಕ್ಕೆ ಹೇಳಿದ್ದಾರೆ, ಬನ್ನಿ ಅಂತಾರೆ. ನಾನು ಆದರೂ ಕೂಡ ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತೀನಿ, ಸ್ವಿಚ್ ಆಫ್ ಬರುತ್ತೆ. ನಂತರ ಅವರೇ ಕರ್ಕೊಂಡು ಹೋಗ್ತಾರೆ ವಿನಯ್ ಕುಮಾರ್. ಅವ್ರ ಮನೆ ಹತ್ರ ಹೋದಾಗ ನಮ್ಮ ಮನೆಯವ್ರು ಅಲ್ಲೇ ಇರ್ತಾರೆ, ಹಾಲಲ್ಲಿ ಕೂತಿರ್ತಾರೆ ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರು. ಹಾಲಲ್ಲಿ ಕೂತ್ಕೊಂಡಾಗ ನಮ್ಮ ಮನೆಯವರು ಕೂಡ ಅಲ್ಲೇ ಇರ್ತಾರೆ. ಏನಕ್ಕೆ ಬಂದ್ರಿ ಅಂತ ಏನಕ್ಕೆ ಅಂತ ಹೇಳಿದಾಗ, ಬಾ ಒಳಗಡೆ ಅಂತ ಕರೆದ್ಬಿಟ್ಟು, ನೋಡು ನಿಮ್ಮ ಮನೆಯವ್ರಿಗೆ ಆಸ್ತಿ ಬರ್ಕೊಡೋಕೆ ಹೇಳು, ಇಲ್ಲ ಅಂದರೆ ಇದು ಕೊಲೆ ಬೆದರಿಕೆ ಎಲ್ಲ ಹಾಕ್ತಾರೆ. ನಮ್ಮ ಮನೆಯವ್ರ ಮೇಲೆ ಮತ್ತು ಪ್ರಜ್ವಲ್ ರೇವಣ್ಣ ಕೈ ಮಾಡ್ತಾರೆ, ನನ್ನ ಮೇಲೂ ಕೂಡ ಹೊಡಿಯೋದು ಎಲ್ಲ ಮಾಡ್ತಾರೆ. ಅದು ನನಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಹೇಳಿದ್ದೆ, ನಾನು ಕನ್ಸೀವ್ ಇದ್ದೀನಿ, 3.5 ತಿಂಗಳಿದೆ ಅಂತ PSI ವಿನಯ್ ಕುಮಾರ್ ಅವ್ರಿಗೆ. ಆದ್ರೂ ಏನೂ ಇಲ್ಲ, ಬನ್ನಿ ನಿಮ್ಮ ಮನೆಯವ್ರು ಇದ್ದಾರೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಲ್ಲೆ ಮಾಡ್ತಾರೆ. ಅದರಿಂದ ನನಗೆ ಅಪಾರ್ಷನ್ ಕೂಡ ಆಗುತ್ತೆ. ರೇವಣ್ಣವ್ರ ಮನೆಗೆ ತಾವು ಹೋದಾಗ ಅಲ್ಲಿ ಏನಾಯಿತು? ಕಾರ್ತಿಕ್ ಅವರು ಏನು ಹೇಳಿದ್ರು, ಜೊತೆಗೆ ಭವಾನಿ ಅವ್ರು ಏನು ಹೇಳಿದ್ರು, ಪ್ರಜ್ವಲ್ ಏನು ಹೇಳಿದ್ರು, ಏನಾಯಿತು? ಅದೇ ಅವ್ರ ಮನೆ ಒಳಗಡೆ ಹೋದಾಗ ನಮ್ಮ ಮನೆಯವರು ಅಲ್ಲೇ ಇರ್ತಾರೆ, ಕಾರ್ತಿಕ್ ಅವರು ಮತ್ತು ಮೇಡಮ್ಮು ಮತ್ತು ಪ್ರಜ್ವಲ್ ರೇವಣ್ಣ ಅವರು ಕೂಡ ಅಲ್ಲೇ ಇರ್ತಾರೆ. ಏನು ಕರ್ಕೊಬಂದ್ರಿ ಅಂದಾಗ, ನಿಮ್ಮ ಮನೆ ತೋಟ ನಾವು ಪರ್ಚೇಸ್ ಮಾಡಿದ್ರು, ಅದನ್ನು ಬರ್ಕೊಡೋಕೆ ಹೇಳು, ಇಲ್ಲಾಂದರೆ ಇಬ್ಬರೂ ಕೊಲೆ ಮಾಡ್ತೀವಿ, ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಮತ್ತು ನಮ್ಮ ಮನೆಯವ್ರ ಮೇಲೆ ಅಲ್ಲೇ ಮಾಡ್ತಾರೆ. ನನಗೆ ಅವ್ರ ಕಾಲಿಂದ ಓದಿದಾಗ ಕನ್ಸಿ ಬಿಡ್ತೀನಿ, 3 ತಿಂಗಳು ಅದನ್ನು ನೋವು ತಡೆಯೋಕ್ಕಾಗ್ದೇ ತಲೆ ಸುತ್ತ ಬಿದ್ದೋಗ್ತೀನಿ. ಅವಾಗ ಆದಮೇಲೆ ಏನಾಗುತ್ತೋ ನನಗೆ ಗೊತ್ತಿಲ್ಲ.
ನಿಮಗೆ ಯಾರು ಒದ್ದಿದ್ದು, ಏನಾಯಿತು? ಮೇಡಮ್ ಒದ್ದಿದ್ದು ಬರ್ಕೊಡಕ್ಕೆ ಹೇಳೋ, ಇಲ್ಲಾಂದರೆ ನಾನು ಹೇಳ್ತೀನಿ ಅವ್ರು ಬರ್ಕೊಡಲ್ಲ ಅಂತ ಹಠ ಮಾಡಿರ್ತಾ ಇರ್ತಾರೆ. ಅವಾಗ ನನ್ನ ಮೇಲೆ ಕೈ ಮಾಡ್ತಾರೆ ಅವರು, ಭವಾನಿ ರೇವಣ್ಣವರು. ಅದೇ ಹೊಟ್ಟೆ ತುಂಬ ಪೇಯ್ನ್ ಬರುತ್ತೆ, ನಾನು ಅಲ್ಲೇ ಅನ್ಕಾನ್ಷಿಯನ್ಸ್ ಆಗಿ ಬಿದ್ದೋಗ್ಬಿಡ್ತೀನಿ. ಆಮೇಲೆ ನಮ್ಮ ಮನೆಯವ್ರು ಬರ್ಕೊಟ್ಟೆ ಅಂತ ಹೇಳ್ತಾರೆ. ಅದಾದಮೇಲೆ ಜ್ಞಾನ ಬಂದಾಗ ನಮಗೆ IBಗೆ ಕರ್ಕೊಂಡೋಗ್ಬಿಟ್ಟು IBಯಲ್ಲಿ ಎರಡು ದಿನ ಇರ್ತೀವಿ. ಮತ್ತು ನನ್ನ ವಾಪಸ್ ಕಳಿಸ್ಬಿಟ್ಟು ನಮ್ಮ ಮನೆಯವ್ರನ್ನ ಅಲ್ಲೇ ಇರಿಸ್ಕೋತಾರೆ. ಅವರು ಎಲ್ಲ ಹಾಸ್ಪಿಟ್ಲಿಗೂ ಹೋಗ್ತೀವಿ ಇಲ್ಲಿ ಹಾಸನಲ್ಲಿ. ಅವ್ರು ಯಾರನ್ನು ಆಮೇಲೆ ಬರೋಗಿ ಹಿಂಗೆ ಆ ಥರ ಹೇಳ್ತಾರೆ, ನಮ್ಮ ಮನೆಯವ್ರ ಪರಿಚಯ ಇರೋದ್ರಿಂದ. ಆಮೇಲೆ ನಾವೇ ಇವ್ರು ನೋಡಲ್ಲ, ಇವರು ಗೊತ್ತಿರುತ್ತಲ್ಲ ಅಂದ್ಬಿಟ್ಟು ಇನ್ನು ಪೇಯ್ನ್ ತಡೆಯೋಕ್ಕಾಗಲ್ಲ, ನಮ್ಮ ಅತ್ತೆಯವರೇ ಮನೇಲಿ ಔಷಧಿ ಎಲ್ಲ ಮಾಡಿಕೊಡ್ತಾರೆ. ಈಗ ಪ್ರೆಗ್ನೆಂಟ್ ಆದಾಗ ಯಾವ ಡಾಕ್ಟ್ರ್ ಹತ್ರ ತೋರಿಸ್ತಾ ಇದ್ದಾರೆ? ಮೊದಲು ತೋರಿಸ್ತಾ ಇರಲಿಲ್ಲ ಸರ್, ಮಾಮೂಲಿ ನ್ಯಾಚುರಲ್ಲಾಗಿ ಕನ್ಸೀವ್ ಆಗಿತ್ತು. ಅದೇ ನಮಗೆ ಫಸ್ಟ್ನೇ ಪಾಪು, ಅದು ಹಿಂಗೆಲ್ಲ ಮಾಡಿಬಿಟ್ಟು ಮಗು ಹೋಯ್ತಲ್ಲ ಅನ್ನೋದು ಒಂದು ಬೇಜಾರಾಗುತ್ತೆ. ಇದು ಕಾರ್ತಿಕ್ ಅವರ ಪತ್ನಿ ಶಿಲ್ಪಾ ಅವರ ಮಾತುಗಳು. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಎಸ್, ಇದು ಕಾರ್ತಿಕ್ ಪತ್ನಿ ಶಿಲ್ಪಾ ಮಾಡ್ತಾ ಇರುವಂತಹ ಭಾರಿ ಗಂಭೀರವಾದಂತಹ ಆರೋಪ. ಭವಾನಿ ಪ್ರಜ್ವಲ್ ರೇವಣ್ಣ ನೊದ್ದಿದ್ರಿಂದಾಗಿ ನನಗೆ ಗರ್ಭಪಾತ ಆಯಿತು. ಗರ್ಭಪಾತ ವಿಚಾರದ ಬಗ್ಗೆ ಕಾರ್ತಿಕ್ ಪತ್ನಿ ಶಿಲ್ಪಾ ಕೊಟ್ಟಂತಹ ಪ್ರತಿಕ್ರಿಯೆ, ಇದು ನನ್ನ ಮೊದಲ ಮಗುವನ್ನ ಕಳ್ಕೊಂಡೆ, ಭಾರಿ ದುಃಖ ಇದೆ ನನಗೆ ಅಂತ ದುಃಖ ತೋಡ್ಕೊಂಡಿದ್ದಾರೆ. ಹೀಗೆಲ್ಲ ಮಾಡಿ ನನ್ನ ಮಗು ಹೋಯ್ತಲ್ಲ ಅಂತ ಭಾರಿ ನೋವಾಗುತ್ತೆ. ರೇವಣ್ಣ ಫ್ಯಾಮಿಲಿಯಿಂದ ಬಿಡಿಸ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ತಾ ಇತ್ತು. ಟಾರ್ಚರ್ ತಡೆಯೋದಕ್ಕಾಗ್ತಾ ಇರಲಿಲ್ಲ. ರೇವಣ್ಣ ಫ್ಯಾಮಿಲಿಯ ಟಾರ್ಚರ್ ತಡೆಯೋದಕ್ಕಾಗದೆ ಜಮೀನನ್ನ ಬರೆದು ಕೊಟ್ವಿ ಅಂತ ಕಾರ್ತಿಕ್ ಪತ್ನಿ ಶಿಲ್ಪಾ ದುಃಖ ತೋಡ್ಕೊಂಡಿದ್ದಾರೆ. 1 ವರ್ಷದ ಹಿಂದೆ ನಮ್ಮ ಮನೆಯವರು ಜಮೀನು ಖರೀದಿಸಿದ್ರು. ನನ್ನ ಗೋಲ್ಡ್ ಅಡ ಬಿಟ್ಟಿದ್ದೆ, ಆಸ್ತಿ ಅಡ ಇಟ್ಟು ಜಮೀನನ್ನ ಖರೀದಿ ಮಾಡಿದ್ರು. ಆದ್ರೆ ಈ ರೀತಿ ಹಲ್ಲೆ ಮಾಡಿದ್ದಕ್ಕೆ ನಮ್ಮ ಮನೆಯವರು ಆಸ್ತಿಯನ್ನ ಬರೆದು ಕೊಟ್ಟಿದ್ದಾರೆ. ಈ ರೇವಣ್ಣ ಫ್ಯಾಮಿಲಿಯ ಟಾರ್ಚರ್ ಅನ್ನ ತಡೆಯೋದಕ್ಕಾಗದೆ ನಾವು ಜಮೀನನ್ನ ಬರೆದು ಕೊಟ್ವಿ ಅಂತ ಕಾರ್ತಿಕ್ ಪತ್ನಿ ಶಿಲ್ಪಾ ಆರೋಪಿಸ್ತಾ ಇದ್ದಾರೆ. ಜೊತೆಗೆ ಭವಾನಿ ರೇವಣ್ಣ ಒದ್ದಿದ್ರಿಂದಾಗಿ, ಆ ಟಾರ್ಚರ್ನಿಂದಾಗಿ ಗರ್ಭಪಾತ ಆಯ್ತು ಅಂತ ಶಿಲ್ಪಾ ಪ್ರತಿಕ್ರಿಯಿಸಿದ್ದಾರೆ. ಎಸ್, ಮೊದಲ ಮಗುವನ್ನ ಕಳೆದುಕೊಂಡಿದ್ರಿಂದಾಗಿ ನನಗೆ ತುಂಬಾ ದುಃಖ ಇದೆ ಅಂತ ಹೇಳಿದ್ರು. ಹಿಂಗೆಲ್ಲ ಮಾಡಿ ಮಗು ಹೋಯ್ತಲ್ಲ ಅಂತ ನೋವಾಗುತ್ತೆ ಅಂತ ಹೇಳಿದ್ದಾರೆ. ರೇವಣ್ಣ ಫ್ಯಾಮಿಲಿಯಿಂದ ಬಿಡಿಸ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ರೇವಣ್ಣ ಫ್ಯಾಮಿಲಿ ಟಾರ್ಚರ್ ಅನ್ನ ತಡೆಯೋದಕ್ಕಾಗದೆ ಜಮೀನನ್ನ ಬರೆದು ಕೊಟ್ವಿ ಅಂತ ಶಿಲ್ಪಾ ಹೇಳಿದ್ದಾರೆ. ಹಾಸನ ಲೋಕಸಭಾ ಸದಸ್ಯರಾದಂತಹ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಾಯಿ ಭವಾನಿ ರೇವಣ್ಣ ಅವರು ಅವರ ಡ್ರೈವರ್ ಆಗಿದ್ದ ಕಾರ್ತಿಕ್ ಅವರಿಂದ ಬಲವಂತವಾಗಿ 13.5 ಎಕರೆ ಜಮೀನನ್ನು ಬರೆಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಈಗಾಗಲೇ ದೂರನ್ನು ಸಹ ಕಾರ್ತಿಕ್ ಅವರು ನೀಡಿದ್ದಾರೆ. ಅವತ್ತಿನ ಸಂದರ್ಭದಲ್ಲಿ ರೇವಣ್ಣವರ ಮನೆಗೆ ಕರೆಸ್ಕೊಂಡಿದ್ದ್ಯಾರು, ಏನಾಯಿತು, ಇದ್ರ ಬಗ್ಗೆ ಮಾತಾಡೋದಕ್ಕೆ ಡ್ರೈವರ್ ಆಗಿದ್ದಂಥ ಕಾರ್ತಿಕ್ ಅವರ ಪತ್ನಿ ಶಿಲ್ಪಾ ನಮ್ಮ ಜೊತೆ ಯಾರನ್ನು ಮಾತಾಡ್ಸೋಣ. ನಮಗೆ ಫಸ್ಟು ಗೊತ್ತಿರಲಿಲ್ಲ ಇದೆಲ್ಲ. ನಮ್ಮ ಮನೆಯವ್ರು ಕರ್ಕೊಂಡು ಹೋದಾಗ ಜಮೀನಿಗೆ ಹಿಂಗೆ ಮಾಡ್ತಿದ್ದಾರೆ ಅಂತ ಅವಾಗ ಗೊತ್ತಾಯಿತು. ಜಮೀನು ಬರ್ಕೊಡಕ್ಕೆ ಹೇಳ್ತಿದ್ದಾರೆ ಅಂತ ಗೊತ್ತಾಯಿತು. ಹಾಂ, ಬರ್ಕೊಟ್ರು ಸರ್. ಇನ್ನೇನು ನಾವು ಅಲ್ಲಿಂದ ಬರೋದೇ ಒಂದು ದೊಡ್ಡ ಇದಾಗಿರುತ್ತೆ. ಫಸ್ಟು ಅವ್ರ ಮನೆಯಿಂದ ಬಿಡಿಸ್ಕೊಂಡ್ರೆ ಸಾಕು ಅನಿಸುತ್ತೆ. ನನಗೆಲ್ಲ ಅಲ್ಲೇ ಮಾಡ್ತಾರೆ. ನಮ್ಮ ಮನೆಯವ್ರು ಫುಲ್ಲು ಟೆನ್ಷನ್ನಿಗೆ ಇದಾಗ್ಬಿಟ್ಟು ಬರ್ಕೊಡ್ತಾರೆ. ನೀವು IBಯಲ್ಲಿ ಹೋದ್ರಿ ಇದ್ರಿ ಅಂತೇಳಿ, IBಯಲ್ಲಿ ಏನಾಯಿತು, ಊಟ ತಿಂಡಿ ಏನು? ಫಸ್ಟ್ನೇ ದಿನ ನಾವು ನೈಟ್ 1 ಗಂಟೆ ಮೇಲೆ ಕರ್ಕೊಂಡು ಹೋಗ್ತಾರೆ IBಗೆ. ಅಲ್ಲಿ ಊಟ ತಿಂಡಿ ಏನೂ ಇರಲ್ಲ, ಆದರೂ ಬೆಳಿಗ್ಗೆಗೆ ತಂದು ಕೊಡ್ತಾರೆ ಊಟ ತಿಂಡಿ. ಅದಾದಮೇಲೆ ನಮ್ಮ ಮನೆಯವರು ಕರ್ಕೊಂಡು ಹೋಗ್ಬಿಟ್ಟು ರಿಜಿಸ್ಟ್ರ್ ಮಾಡಿಸ್ಕೋತಾರೆ. ರಿಜಿಸ್ಟ್ರ್ ಮಾಡಿಸ್ಕೊಂಡಾದ್ಮೇಲೆ ಮತ್ತೆ ಅವ್ರನ್ನ ಅಲ್ಲೇ ಇರಿಸ್ಕೊಬಿಟ್ಟು ನೀವು ಮನೆಗೆ ನನಗೆ ಪೇಯ್ನ್ ತಡೆಯೋಕೆ ಆಗ್ತಿರಲ್ಲ, ನೀವು ಮನೆಗೆ ಹೋಗಿ ಅಂದ್ಬಿಟ್ಟು ಕಳಿಸ್ತಾರೆ ನನ್ನನ್ನು. ಈಗ ನಿಮಗೆ ಯಾವ ರೀತಿ ಜಮೀನು ಬಂದಿತ್ತು? ಅವರು ಒತ್ತಡ ಹೇರಿದ್ರಿಂದ ನೀವು ಬರ್ಕೊಡ್ಬೇಕಾಗಿ ಬಂತ? ಏನು? ಹೌದು, ಅವರು ಒತ್ತಡ ಏರೋದ್ರಿಂದ ನನ್ನನ್ನು ಕರ್ಕೊಂಡು ಹೋದಾಗ್ಲಿಂದಲೇ ಬರ್ಕೊಡೋಕ್ಕೆ ಅದನ್ನು ಸಾಧ್ಯ ಆಯಿತು. ಇಲ್ಲಾಂತ ಟಾರ್ಚರ್ ಕೊಡಲಿಲ್ಲ ಅಂದರೆ ನಾವು ಬರ್ಕೊಡ್ತಿರ್ಲಿಲ್ಲ. 1 ವರ್ಷ ಹಿಂದೆ ತೊಗೊಂಡಿದ್ರು ನಮ್ಮ ಮನೆಯವರು. ಅದು ನಮ್ಮ ಮನೆಯವರು ಅಂದರೆ ಗೋಲ್ಡ್ ಎಲ್ಲ ಬ್ಲೆಡ್ಜ್ ಮಾಡಿಬಿಟ್ಟು ನಮ್ಮ ಮೊದಲೇ ಒಂದು ಸ್ವಲ್ಪ ಆಸ್ತಿದೆಲ್ಲ ಲೋನ್ ತೊಗೊಂಡು ನಮ್ಮ ಮನೆಯವ್ರು ಬಿಸ್ನೆಸ್ ಮಾಡ್ತಿದ್ರು, ಅದರಿಂದನೇ ಜಮೀನು ತೊಗೊಂಡಿದ್ರು. ಈಗ ನೀವು ಒಬ್ಬರು ಮಹಿಳೆ ಇದ್ರಿ, ಭವಾನಿ ರೇವಣ್ಣವರು ಮಾತಾಡಿಸುವಾಗ ನಿಮ್ಮನ್ನು ಸಮಾಧಾನವಾಗಿ ಮಾತಾಡ್ಸಿದ್ರ? ಜೊತೆಗೆ ಏನಾಯಿತು ಅವತ್ತಿನ ಘಟನೆ? ಇಲ್ಲ ಸರ್, ಸ್ವಲ್ಪ ರ್ಯಾಶಾಗೆ ಮಾತಾಡಿದರು. ಬರ್ಕೊಡೋಕೆ ಹೇಳು ನಿನ್ನ ಗಂಡನ್ನ, ಇಲ್ಲಾಂದರೆ ಕೊಲೆ ಮಾಡ್ತೀವಿ, ಇಲ್ಲಾಂದರೆ ಅಪವಾದಗಳು ಹೊರಿಸ್ತೀವಿ ನಿಮ್ಮ ಮೇಲೆ, ಇಲ್ಲೆಲ್ಲ ಬದುಕೋಕ್ಕಾಗಲ್ಲ, ಊರನ್ನೇ ಬಿಡಿಸ್ತೀವಿ, ನಿಮಗೆ ಪ್ರಾಣ ಮುಖ್ಯನಾ ಆಸ್ತಿ ಮುಖ್ಯನಾ, ಆ ಥರ ಎಲ್ಲ ಕಿರ್ಚಾಡಿದರು. ಮತ್ತು ನಮ್ಮ ಮೇಲೂ ಕೂಡ ಅಲ್ಲೇ ಮಾಡಿದರು. ಈಗ ಫೈನಲಿ ಕಾನೂನಿನ ರಕ್ಷಣೆ, ಕಾನೂನಿನ ಮೊರೆ ಹೋಗಿದ್ದೀರಾ?
ನಿಮಗೆ ರಕ್ಷಣೆ ಬೇಕು ಅನಿಸ್ತಾ ಏನು? ಹೌದು, ನಾವು ಅಲ್ಲಿ ಇದು ನಮ್ದು ಇನ್ಸಿಡೆಂಟ್ ಆಗಿ 15 ದಿನಕ್ಕೆ ನಮ್ಮ ಮನೇಲಿ ಸ್ವಲ್ಪ ಇದ್ರ ವಾತಾವರಣದಿಂದ 15 ದಿನದ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ನಮ್ಮ ಮನೆಯವರು ಆವಾಗಲಿಂದ ಎಂಕ್ವೈರಿ ನಡೀತಾನೆ ಇರುತ್ತೆ, ಅಟೆಂಡು ಕೂಡ ಮಾಡಿರ್ತೀವಿ. ಅದರಿಂದ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ ಅಂತ ಈಗ ಈ ಥರ ಇದು ಮಾಡ್ತಿದ್ವಿ, ಹೋರಾಟ ಮಾಡ್ತಿದ್ದೀವಿ. ನ್ಯಾಯ ದೊರಕಿಸ್ಕೊಡಿ ಅಂತ ದಯವಿಟ್ಟು ಕೇಳ್ಕೊತೀವಿ. ಕಾನೂನು ರೀತಿಯಾಗಿ ನಮ್ಮದು ತಪ್ಪಿದರೆ ನೋಡಿ ವಿಚಾರಣೆ ಮಾಡಿ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ಕೊತೀವಿ ಸರ್. ಈಗ ಜಮೀನನ್ನು ಯಾರ ಹೆಸರು ಬರ್ಸ್ಕೊಂಡ್ರು ಅಂತ ಹೇಳಿದ್ರು ನಿಮ್ಮ ಯಜಮಾನರು? ನಮ್ಮ ಮನೆಯವ್ರು, ನಾನು IBಗೆ ಹೋದಾಗ ಕೇಳಿದೆ, ಅಲ್ಲಿ ನನಗೆ ಕಾನ್ಷಿಯಸ್ ಇರಲಿಲ್ಲ. IBಯಿಂದ ಬರ್ಕೊಟ್ಟು ಬಂದಮೇಲೆ ಅವ್ರಿಗೆ ಸ್ವಲ್ಪ ದುಃಖ ಇರೋದ್ರಿಂದ ಒಂದು ಅರ್ಧ ಗಂಟೆ ಮಾತಾಡಲಿಲ್ಲ, ಸುಮ್ಮನೆ ಅಳ್ತಾನೆ ಇದ್ದರು. ಆಮೇಲೆ ನಾವು ಕೇಳಿದ್ದಕ್ಕೆ ಕಿರಣ್ ರೆಡ್ಡಿ, ನಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತ, ಅವ್ರ ಕಡೆಯವರು ಕಿರಣ್ ರೆಡ್ಡಿ ಅನ್ನೋರಿಗೆ ಬರ್ಸಿದ್ರು ಅಂತ ಹೇಳಿದರು. ಇದು ಕಾರ್ತಿಕ್ ಅವರ ಪತ್ನಿ ಶಿಲ್ಪಾ ಅವರ ಮಾತುಗಳು. ರೇವಣ್ಣವರ ಫ್ಯಾಮಿಲಿಯಿಂದ ನಮಗೆ ಅನ್ಯಾಯ ಆಗಿದೆ, ಕಾನೂನು ರೀತಿ ನ್ಯಾಯ ಬೇಕು. ಒಂದು ಕಡೆ ಆಸ್ತಿಯನ್ನು ಕಳ್ಕೊಂಡಿದ್ದೇವೆ, ಜೊತೆಗೆ ಪಾಪವನ್ನು ಸಹ, ಮಗುವನ್ನು ಸಹ ಕಳೆದುಕೊಂಡು ಈಗ ನಾವು ದುಃಖದಲ್ಲಿದ್ದೇವೆ. ನಮಗೆ ಸರಿಯಾದ ರೀತಿ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅನ್ನುವಂತಹ ಮಾತುಗಳನ್ನು ಶಿಲ್ಪಾ ಅವರು ಹೇಳ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈ ರೀತಿ ಟಾರ್ಚರ್ ಕೊಟ್ಟು ನಮ್ಮ ಆಸ್ತಿಯನ್ನ ಬರೆಸ್ಕೊಂಡ್ರು, ಯಾರಿಗದನ್ನ ಮಾರಾಟ ಮಾಡಿದ್ರು, ಯಾರ ಹೆಸರಿಗೆ ಬರೆಸ್ಕೊಂಡ್ರು ಅಂತ ನೋಡ್ತಾ ಹೋದ್ರೆ ಒಂದು ಗಲಾಟೆಯಾಗಿತ್ತು. ಭವಾನಿ ರೇವಣ್ಣ ಅವರು ಕಾರನ್ನ ಚಲಾಯಿಸ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರು ಹೋಗ್ತಾ ಇದ್ದಾಗ ಒಂದು ಬೈಕ್ ಡಿಕ್ಕಿ ಆಗುತ್ತೆ. ಆಗ ಅವರು ಭಾರಿ ಘಂಟಾಘೋಷವಾಗಿ ಬೈದಿದ್ರು, ಅವಾಚ್ಯ ಶಬ್ದಗಳನ್ನ ಬಳಸಿದ್ರು. ಅದು ಭಾರಿ ವೈರಲ್ ಆಗಿತ್ತು. ಆ ಕಾರು ನನ್ನ ಸ್ನೇಹಿತನ ಕಾರು ಅಂತ ಏನ್ ಹೇಳಿದ್ರಲ್ಲ, ಆ ಸ್ನೇಹಿತನ ಪುತ್ರನೇ ಈ ಕಿರಣ್ ರೆಡ್ಡಿ. ಆ ಕಿರಣ್ ರೆಡ್ಡಿಗೆ ಈ ಒಂದು ಆಸ್ತಿಯನ್ನ, ಕಾರ್ತಿಕ್ ಆಸ್ತಿಯನ್ನ ಬರೆದು ಕೊಡೋದಕ್ಕೆ ಆ ರೀತಿಯಾದಂತಹ ಟಾರ್ಚರ್ ಅನ್ನ ಕೊಟ್ಟರು ಅನ್ನುವಂಥದ್ದು ಭಾರಿ ಗಂಭೀರ ಆರೋಪ, ಕಂಪ್ಲೇಂಟ್ ಆಗಿದೆ. ಈಗ ನ್ಯಾಯಯುತವಾಗಿ ನಮಗೆ ನ್ಯಾಯಾಲಯದಲ್ಲೇ ಇದರ ಬಗ್ಗೆ ನಾವು ಹೋರಾಟವನ್ನ ನಡೆಸ್ತೀವಿ ಅಂತ ಕಾರ್ತಿಕ್ ಮತ್ತವರ ಪತ್ನಿ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳುತ್ತೆ ಭವಾನಿ ಕುಟುಂಬ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಜೊತೆಗೆ ನಿಜಕ್ಕೂ ಇಂಥದ್ದೊಂದು ಪ್ರಭಾವಿ ಕುಟುಂಬ ಇಂಥ ದೌರ್ಜನ್ಯ ಎಸಕ್ತ ಅನ್ನೋದ್ರ ಬಗ್ಗೆ ನಿಜಕ್ಕೂ ತನಿಖೆ ಆಗಬೇಕಾಗತ್ತೆ. ತನಿಖೆಯ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.